ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಕ್ಷಾ ಗೌಡ ಮಾತಾಡ್ತಾ ಇರೋದು. ತುಂಬ ಜನ ನಮ್ಮ ವಿಡಿಯೋ ಹಾಕ್ದಾಗ ಕೇಳಿದ್ರಿ, ಸುವರ್ಣ ಸೂಪರ್ ಸ್ಟಾರಲ್ಲಿ ನಿಮ್ಮ ಅಕ್ಕ ಅವ್ರ ಬಗ್ಗೆನೂ ಹೇಳಿದ್ದೀರಾ, ಬರೀ ನೀವು ನಮಿತ್ ಬಗ್ಗೆ ಕ್ಲಾರಿಟಿ ಕೊಟ್ರಿ, ನಿಮ್ಮ ಅಕ್ಕನ ಬಗ್ಗೆ ಹೇಳಿಲ್ಲ, ಏನೋ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀರಾ. ಅದು ಯಾವ ಥರ ಏನು ಪ್ಲೀಸ್ ತಿಳಿಸ್ಕೊಡಿ, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅದೆಲ್ಲ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ನಂಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅಷ್ಟು ಇಷ್ಟ ಇಲ್ಲ, ಆದರೂ ತುಂಬ ಜನ ಕೇಳಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಆ ಥರ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ಯಾವ ರೀತಿ ಇರಬೇಕು ಅಂತ ಗೊತ್ತಾಗಲಿ ಅಂತ. ಹೌದು, ನಮ್ಮ ಅಕ್ಕಂಗೆ 2 ಕಿಡ್ನಿನೂ ಪ್ರಾಬ್ಲಮ್ ಇದೆ. ಅದು ನಮ್ಗೆ ಯಾವಾಗ ಗೊತ್ತಾಯಿತು ಅಂದರೆ, ನಾನು ಒಂದು 10 ವರ್ಷದ ಹಿಂದೆನೇ ನಮಗೆ ಒಂದು 9-10 ವರ್ಷದಲ್ಲಿ ಗೊತ್ತಾಯಿತು. ಆ ಟೈಮಲ್ಲಿ ನಾನಿನ್ನೂ ಚಿಕ್ಕವಳು. ಒಂದು ಸರಿ ನಾರ್ಮಲಾಗಿ ಇವಳಿಗೆ ಹೊಟ್ಟೆ ನೋವು ಬರ್ತಾಯಿತ್ತು, ಏನು ಅಂತ ತೋರ್ಸಕ್ಕೆ ಹೋದಾಗ ಸ್ಕ್ಯಾನ್ ಬರೆದ್ರು. ಸ್ಕ್ಯಾನ್ ಬರೆದಾಗಲೇ ನಮಗೆ ಗೊತ್ತಾಗಿದ್ದು. ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಹೇಳ್ಕೊಳಕ್ಕೆ. ಅದು ಯಾಕೆ ದೇವ್ರು ನಮಗೆ ಈ ಕಷ್ಟ ಕೊಡ್ತಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಗೆ ಹೇಗೆ ಗೊತ್ತಾಯಿತು ಅವಳಿಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಅಂದರೆ, ಅವಳಿಗೆ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು. ಹಂಗಾಗಿ ಒಂದು ಸರಿ ಸ್ಕ್ಯಾನ್ ಮಾಡಿ ಅಂತ ಸ್ಕ್ಯಾನಿಂಗ್ ಬರೆದ್ರು. ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂತು ಅವಳಿಗೆ 2 ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಆ ಟೈಮಲ್ಲಿ ನಮ್ಗೆ ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ನಮ್ಮ ಮನೇಲಂತೂ ತುಂಬ ಎಲ್ಲರೂ ಭಯ ಬಿದ್ದರು. ಸರಿ, ನಾವೇ ಭಯಪಟ್ಟರೆ ಅವಳು ಇನ್ನೂ ಹೆದರ್ಕೊತಾಳೆ ಅಂತ ಹೇಳಿ ಡಾಕ್ಟ್ರ್ ಹತ್ರ ಇಲ್ಲಿ ಬ್ಯಾಂಗ್ಳೂರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದ್ಸರಿ ಹೋಗಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ CT ಸ್ಕ್ಯಾನು ಅದೆಲ್ಲ ಮಾಡಿಸಿದ್ವಿ. ನೋಡಿ, ಈ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ತುಂಬ ಸರಿ ತುಂಬ ಕಡೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ದೀವಿ. ನೋಡ್ತಿದ್ದೀರಲ್ವ, ಇದೆಲ್ಲ ಹತ್ರದಲ್ಲಿ ತೋರ್ಸೋಕ್ಕಾಗಲ್ಲ. ಅವಾಗ ಹೇಳಿದ್ರು ಅವರು, ನಮಗೆ ಆ್ಯಕ್ಚುಲಿ ಕಿಡ್ನಿ ಶಂಕ ರೀತಿಲಿ ಇರುತ್ತೆ, ಆದರೆ ಅವ್ರಿಗೆ ವಾಟರ್ ಥರ ಹಿಂಗೆ ಬಾಲ್ ರೀತಿಲಿದೆ. ಅದು 1000ದಲ್ಲಿ ಒಂದು 2-3 ಜನಕ್ಕೆ ಇರುತ್ತಂತೆ. ಅದರಿಂದ ಸಡನ್ನಾಗಿ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಏನಪ್ಪ ಅಂದರೆ, ನಾವು ಅದಕ್ಕೆ ಆದಂಥ ಮೆಡಿಸನ್ಸು ಕೂಡ ಇಲ್ಲ. ಸಡನ್ನಾಗೆ ಪ್ರಾಬ್ಲಮ್ ಆಗ್ಬೋದು ಅಥವಾ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ. ನಾವು ನಮ್ಮ ಹೆಲ್ತ್ನ ಕಾಪಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಳು ನಾನ್ ವೆಜ್ ತಿನ್ನಬಾರ್ದು, ಮತ್ತು ಕೊಲೆಸ್ಟ್ರಾಲ್ ಐಟಮ್ ಜಾಸ್ತಿ ತಿನ್ನಬಾರ್ದು, ಮತ್ತು ವೆಯ್ಟ್ ಎತ್ತಬಾರ್ದು, ಇದೆಲ್ಲ ಹೇಳಿದ್ರು. ನಮ್ಮ ಮನೇಲಿ ನಮ್ಮಮ್ಮ ಅಂತೂ ತುಂಬ ಕುಗ್ಗೋಗ್ಬಿಟ್ಟಿದ್ರು ಆ ಟೈಮಲ್ಲಿ. ಯಾಕಂದರೆ ನಮಗೆ ನಮ್ಮ ಮನೇಲಿ ನಮ್ಮ ಅಪ್ಪನ ಸ್ಥಾನ ಕೊಟ್ಟಿರೋಳೆ ಅವಳು ನಮಗೆ. ಅವಳು ಒಂಥರ ನಮ್ಮ ಮನೇಲಿ ಹುಡುಗ ಥರ. ಏನೇ ಬಂದ್ರೂ ನನಗಂತೂ ಈಗಲೂ ಯಾವುದೇ ಜಗಳ ಆಗಲಿ ಇನ್ನೊಂದಾಗಲಿ ನಾನು ಯಾವುದಕ್ಕೂ ಮುಂದೆ ಹೋಗಲ್ಲ. ಎಲ್ಲದರಲ್ಲೂ ಅವಳೇ ಮುಂದೆ ಇರ್ತಾಳೆ. ಅವಳೊಂಥರ ನಮ್ಮ ಮನೇಲಿ ಗಂಡು ಹುಡುಗನ ಥರ. ನನಗಂತೂ ಅಪ್ಪ ಇಲ್ಲ ಅನ್ನೋ ಕೊರತೆನೇ ನೀಗ್ಸವಳೆ. ಅಂಥದ್ರಲ್ಲಿ ಅವಳಿಗೆ ಈ ಥರ ಆಗೋಯ್ತಲ್ಲ ಅಂತ ನಾವಂತೂ ತುಂಬ ಸರಿ ಬೇಜಾರು ಮಾಡ್ಕೊಂಡಿದ್ದೀವಿ. ಕಷ್ಟಗಳು ನಮಗೆ ಬರಬೇಕಾ? ಆಗ್ತಾನೆ ನಮ್ಮಪ್ಪ ತೀರೋಗಿದ್ರು. ಅವ್ರು ತೀರೋಗಿ ಒಂದು ವರ್ಷ 2 ವರ್ಷಕ್ಕೇ ನಮಗೆ ಗೊತ್ತಾಯಿತು ಇವಳಿಗೂ ಈ ಥರ ಆಗಿದೆ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಯಾರೋ ಹೇಳಿದ್ರು ಶಿವಮೊಗ್ಗ ಹತ್ರ ಔಷಧಿ ಕೊಡಿಸ್ತಾರೆ ಅಂತ. ಅಲ್ಲೆಲ್ಲ ಕರ್ಕೊಂಡೋಗಿ ಬಂದ್ವಿ. ಎಲ್ಲೇ ಕರ್ಕೊಂಡೋಗಿ ಬಂದ್ರೂ ಇವಳು ಸ್ವಲ್ಪ ನಾನ್ ವೆಜ್ ತಿನ್ನೋದು ಜಾಸ್ತಿ, ಹಂಗಾಗಿ ಅದು ಮೆಡಿಷನ್ ಯೂಸ್ ಆಗಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ತುಂಬ ಚೆನ್ನಾಗಿದ್ದಾಳೆ, ಏನೇ ಪ್ರಾಬ್ಲಮ್ ಇಲ್ಲ. ಇವಳೇನಾದರೂ ತುಂಬ ನಾನ್ ವೆಜ್ ತಿಂದರೆ ಅಥವಾ ನೀರು ಕುಡಿಯೋದು ಕಮ್ಮಿ ಆದರೆ, ಕೆಲಸ ಜಾಸ್ತಿ ಆದರೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸದ್ಯಕ್ಕೆ ಅವಳ ಜೀವಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಮುಂದೇನೂ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಯರಿರೋವರೆಗೂ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಆದರೆ ಈ ಥರ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ನಾನು ಹೇಳ್ತೀನಿ ಒಂದಷ್ಟು ಸಜೆಷನ್ನು. ತುಂಬ ನೀರು ಕುಡೀರಿ, ಆದಷ್ಟು ಚಿಕನ್ನು ಮಟನ್ ತಿನ್ನೋದನ್ನ ಕಮ್ಮಿ ಮಾಡಿ. ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆದರೆ ಹಣ್ಣು ತರಕಾರಿ ಸೊಪ್ಪು ಇದೆಲ್ಲ ಜಾಸ್ತಿ ತಿನ್ನಿ. ಆದಷ್ಟು ನಿಮ್ಮ ಹೆಲ್ತ್ನ ನೀವೇ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಆದರೆ ನಮ್ಮ ಅಕ್ಕ ನಮ್ಮ ಮಾತನ್ನೇ ಕೇಳಲ್ಲ. ಅವಳು ಯಾವಾಗಲೂ ನಾನ್ ವೆಜ್ ತಿಂತಾಳೆ, ಆಮೇಲೆ ಗೋಬಿ ಅದು ಇದು ತಿಂತಾನೆ ಇರ್ತಾಳೆ. ಅದೆಲ್ಲ ತಿನ್ನಬಾರ್ದು. ಅದೆಲ್ಲ ಜಾಸ್ತಿ ಆದಷ್ಟು ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೊಂದು ಸರಿ ತುಂಬ ಸರಿ ಹೊಟ್ಟೆ ನೋವು ಬಂದು ತುಂಬ ಅಡ್ಮಿಟ್ ಆಗಿದ್ದಾಳೆ. ಈಗಲೂ ಕೂಡ ಒಂದು ವಾರದ ಹಿಂದೆ ಅಷ್ಟೇ ಡಿಸ್ಚಾರ್ಜ್ ಆಗಲಿ, 15 ದಿನ ಆಗಿತ್ತು ಅಡ್ಮಿಟ್ ಆಗಿ. ನೋಡಿ, ಮತ್ತು ಯೂರಿನ್ ಇನ್ಫೆಕ್ಷನ್ ಕೂಡ ಆಗ್ಬಿಟ್ಟಿತ್ತು ಅವಳಿಗೆ. ಯೂರಿನ್ ಇನ್ಫೆಕ್ಷನ್ ಆದಾಗ್ಲೂ ಅವಳಿಗೆ ಸ್ಟಮಕ್ ಈ ಥರ ಪ್ರಾಬ್ಲಮ್ ಇರೋರಿಗೆ ಅವಾಗ ನಾವು ಜಾಸ್ತಿ ನೀರು ಕುಡ್ದಿಲ್ಲ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ತುಂಬ ಜ್ವರ, ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವಳಿಗೂ.
ಮನೇಲಿ ಈ ಒಂದು ತಿಂಗಳಲ್ಲಿ ಪ್ರತಿಯೊಬ್ಬರು ಎದ್ದಿದ್ದೀವಿ. ನಾನು, ನಮ್ಮ ಚಂದು, ಬಬ್ಲು, ಧನು, ಅಮ್ಮ ಎಲ್ಲರೂ ನಮ್ಮ ಮನೇಲಿ ಯಾರು ಕಣ್ಣು ಬೀಳ್ತೋ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಬ್ಬರು ಹುಷಾರಾಗಿದ್ದೀವಿ ಅನ್ನೋ ಅಡುಗೆ ಮಾಡಾಕೋರು ಇರಲಿಲ್ಲ ಮನೆಯಲ್ಲಿ. ನಾನೊಂದು ರೂಮಲ್ಲಿ, ನಮ್ಮಮ್ಮ ಒಂದು ರೂಮಲ್ಲಿ, ನಮ್ಮ ಅಕ್ಕ ಒಂದು ರೂಮಲ್ಲಿ, ಎಲ್ಲ ಒಂಥರ ಯಾಕೆ ಬೇಕಪ್ಪ ಈ ಜೀವನ, ದೇವ್ರು ನಮಗೆ ಕಷ್ಟ ಕೊಡ್ತಾನ ಅಂತ ತುಂಬ ಮನ್ಸಿಗೆ ಬೇಜಾರಾಯಿತು. ಎಷ್ಟೊಂದು ಸಲ ನಾನು ಅನ್ಕೊತೀನಿ ನಾವೇನಾದರೂ ತಪ್ಪು ಮಾಡಿದ್ದೀವ, ದೇವ್ರು ನಮಗೆ ಶಿಕ್ಷೆ ಕೊಡ್ತಾನೆ ಅಂತ. ಆದರೆ ಒಂದೊಂದು ಸಲ ಅನಿಸುತ್ತೆ ದೇವರು ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಇದೆಲ್ಲ ಕೊಡ್ತಿದ್ದಾರೆ. ನಾವು ಎಷ್ಟು ಗಟ್ಟಿಯಾಗಿದ್ದೀವಿ ಅಂತ ಅವ್ರು ನೋಡಬೇಕು. ಅವ್ರು ಕೊಡೋ ಪರೀಕ್ಷೆಲೆಲ್ಲ ನಾವಂತೂ ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಗೆ ಹೇಳಿದ್ನಲ್ವಾ ಫ್ರೆಂಡ್ಸ್, ಈ ಥರ ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆದಷ್ಟು ನೀರು ಕುಡೀರಿ. ಕಿಡ್ನಿ ಪ್ರಾಬ್ಲಮ್ ಅಂದರೆ ಅಂಥ ಕುತ್ತಿಗೆಗೆ ಹೋಗೋ ಕಿಡ್ನಿ ಪ್ರಾಬ್ಲಮ್ ಏನಲ್ಲ ನಮ್ಮ ಅಕ್ಕಂದು. ಎಲ್ರದ್ದು ಶಂಕ ರೀತಿ ಇರುತ್ತೆ. ಇವಳಿಗೆ ರೌಂಡ್ಗಿದೆ. ಅದರಲ್ಲಿ ಏನಾದರೂ ಆ ಕಿಡ್ನಿ ಇವಳಿಗೇನಾದರೂ ಇನ್ಫೆಕ್ಷನ್ ಆದರೆ ಅದ್ರ ಮೇಲೆ ಪಿಂಪಲ್ಸ್ ಬರುತ್ತೆ. ಆ ಟೈಮಲ್ಲಿ ಇವಳಿಗೆ ಹೊಟ್ಟೆ ನೋವು ಬರುತ್ತೆ. ಇಷ್ಟೇ. ಅದಕ್ಕೆ ಆಪ್ರೇಷನ್ ಮಾಡಿಸ್ಬೋದಾ ಅಂತ ತುಂಬ ಜನ ಕೇಳಿದ್ದೀರಾ. ಪ್ರೆಸೆಂಟ್ ಅವಳಿಗೆ ಆಪ್ರೇಷನ್ ಆಗಲಿ ಇನ್ನೊಂದಾಗಲಿ ಅವಶ್ಯಕತೆ ಇಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ಅವಳು ಎಷ್ಟು ದಿನ ಊಟ ತಿಂಡಿಲಿ ಕಂಟ್ರೋಲಲ್ಲಿ ಇಟ್ಕೊಂಡು ಅವಳು ಹೆಲ್ತ್ನ ಅವಳು ಚೆನ್ನಾಗಿ ನೋಡ್ಕೋತಾಳೋ ಅಷ್ಟು ದಿನವೂ ಅವಳಿಗೆ ಏನೂ ಆಗಲ್ಲ. ನನ್ನ ಲೈಫಲ್ಲಿ ನಮ್ಮ ಅಕ್ಕ ಎಷ್ಟು ಇಂಪಾರ್ಟೆಂಟ್ ನನಗೆ ಅಂದರೆ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ ಇವ್ರು 3 ಜನನೂ ನನಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಆಲ್ರೆಡಿ ಒಬ್ಬರನ್ನ ಕಳ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅಂತೂ ನಮ್ಮಮ್ಮನಿಗಿಂತ ಒಂದು ಕೈ ಜಾಸ್ತಿನೇ. ಫಸ್ಟ್ ಅವಳೇ ನಮ್ಮಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಮ್ಮ ಮಮ್ಮಿನ ಅಮ್ಮ ಅಂತ ಹೇಳ್ತೀನಿ. ಯಾಕಂದರೆ ನನಗೇನು ಬೇಕು ಬೇಡ ಎಲ್ಲ ನೋಡ್ಕೊಂಡಿರೋದು ಅವಳೇ. ಆಮೇಲೆ ನನಗೇನೇ ಪ್ರಾಬ್ಲಮ್ ಆದರೂ, ನನಗೇನೇ ಖುಷಿ ಆದರೂ ನಾನು ಫಸ್ಟ್ ಹೇಳ್ಕೊಳ್ಳೋದು ಅವಳಿಗೆ. ಅವಳು ಬರೀ ನನಗೆ ಅಕ್ಕ ಮಾತ್ರ ಅಲ್ಲ, ಫ್ರೆಂಡು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ಎಲ್ಲನೂ ಅವಳಾಗಿದ್ದಾಳೆ. ಅವಳ ಜಾಗನ ಇನ್ಯಾರಿಂದನೂ ತುಂಬ್ಸೋಕ್ಕಾಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳ್ಬೇಕಂದ್ರೆ ಅಷ್ಟೇ. ಅಕಸ್ಮಾತ್ ಯಾರಿಗಾದ್ರೂ ಬೇರೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನಾನು ಹೇಳೋದು ಇಷ್ಟೇ, ಡಾಕ್ಟ್ರು ಏನು ಹೇಳ್ತಾರೆ ನೀವು ಅದನ್ನು ಕೇಳಿ. ಅವರು ಮಾಡಬೇಡ ಅಂದಿದ್ದ ಕೆಲಸ ನೀವು ಯಾರೂ ಮಾಡಬೇಡಿ. ನಮ್ಮ ಅಕ್ಕ ಅದೇ ಮಾಡ್ತಾಳೆ. ನಾನ್ ವೆಜ್ ತಿನ್ನಬಾರ್ದು, ಇವಳಿಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ 1 ಸರಿ ತಿನ್ನೋದು 2 ಸರಿ ತಿಂತಾಳೆ. ಆದರೆ ನೀವು ಯಾರೂ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡು ಒಂದಷ್ಟು ಜೀವಗಳು ಕಾಯ್ತಾ ಇರ್ತವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ನಮ್ಮ ಅಕ್ಕಂಗೆ ಪ್ರೆಸೆಂಟ್ ಯಾವ ಪ್ರಾಬ್ಲಮ್ಮು ಇಲ್ಲ. ಮುಂದೆನೂ ಯಾವ ಪ್ರಾಬ್ಲಮ್ ಆಗದೆ ಇರೋ ಥರ ನಾವೆಲ್ಲರೂ ನೋಡ್ಕೊತೀವಿ ಅವಳನ್ನ. ರಾಯರಿರೋವರೆಗೂ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ. ರಾಯರು ಕೂಡ ನಮ್ಮನ್ನು ಕೈ ಬಿಡದೆ ಕಾಪಾಡ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನನಗಂತೂ ತುಂಬ ಚೆನ್ನಾಗಿ ಗೊತ್ತು. ಆ ನಂಬಿಕೆಯಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅವಳಿಗೆ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವಳ ಆರೋಗ್ಯ ಅವಳು ಚೆನ್ನಾಗಿ ನೋಡಿಕೊಂಡು ಅವಳ ಕೆಲಸ ಅವಳು ಮಾಡಿಕೊಂಡು ಚೆನ್ನಾಗಿ ಹೋಗ್ತಾ ಇದ್ದಾಳೆ. ತುಂಬ ಜನ ಕಮೆಂಟಲ್ಲಿ ಮೆಸೇಜ್ ಹಾಕಿದ್ರಿ ಚೆನ್ನಾಗೇ ಇದ್ದಾರಲ್ವ ಅಂತ. ಹೌದು, ಪ್ರೆಸೆಂಟ್ ಚೆನ್ನಾಗೇ ಇದ್ದಾಳೆ, ಮುಂದೆನೂ ಚೆನ್ನಾಗೇ ಇರ್ತಾಳೆ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಅವಳಿಗೂ ನಾನು ಹೇಳೋದು ಇಷ್ಟೇ ಯಾವಾಗಲೂ, ಆದಷ್ಟು ನಿನ್ನ ಜೀವನದ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ದೇಹನ ನೀನು ಆರೋಗ್ಯವಾಗಿ ನೋಡ್ಕೊ. ಯಾಕಂದರೆ ನಿನ್ನನ್ನು ನಂಬ್ಕೊಂಡು ಮಕ್ಕಳಿದ್ದಾರೆ. ನೀನು ಯಾರಿಗೋಸ್ಕರನೂ ಬದುಕಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಮಕ್ಳಿಗೋಸ್ಕರ ಬದುಕು ಅಂತ ಹೇಳ್ತೀನಿ. ಯಾರೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ನಮ್ಮ ಅಕ್ಕನ ಬಗ್ಗೆ ಕೇಳಿದ್ರೋ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮಲ್ಲಿ ನಾನು ಒಬ್ಬಳು ಅಂದ್ಕೊಂಡು ನನ್ನ ಕಷ್ಟನ ನೀವೆಲ್ಲರೂ ಕೇಳ್ತೀರಾ. ನಾನೇನೋ ಯಾವಾಗಲೋ ಸುವರ್ಣ ಸೂಪರ್ ಸ್ಟಾರಲ್ಲಿ ಹೇಳಿದ್ದನ್ನ ನೀವು ಇನ್ನೂ ನೆನಪಿಟ್ಕೊಂಡು ಮೆಸೇಜು ಕಮೆಂಟ್ ಹಾಕಿದ್ದೀರಾ. ನಿಮ್ಗೆಲ್ರಿಗೂ ತಿಳಿಸದೇ ಇರೋಕ್ಕೆ ನನಗೆ ಇಷ್ಟ ಆಗಿಲ್ಲ, ಹಂಗಾಗಿ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಕಿಡ್ನಿ ಇನ್ಫೆಕ್ಷನ್ ಆಗಿದ್ದರೆ ಈ ರೀತಿ ಆಗಿರುತ್ತೆ. ಇದೆಯಲ್ವಾ, ಇದೆಲ್ಲ ಇನ್ಫೆಕ್ಷನ್ ಅಂತೆ. ನನಗೂ ಗೊತ್ತಿಲ್ಲ, ಡಾಕ್ಟರ್ ಹೇಳಿದ್ರು ಈ ರೀತಿ ಇರುತ್ತೆ. ಇದೆಲ್ಲ ಈಗ ರೀಸೆಂಟಾಗಿ ತೋರಿಸಿರೋದು. ಮತ್ತು ಇದೆಲ್ಲ ಡಯಾಲಿಸಿಸ್ ಇದು ಏನಪ್ಪ ಅದು ಸಿಟಿ ಸ್ಕ್ಯಾನ್ ಮಾಡ್ತಾರಲ್ವ ಅದು. ಇದೆಲ್ಲ ಆಗದೆ ಇರೋ ಥರ ಪ್ಲೀಸ್ ದಯವಿಟ್ಟು ನೋಡ್ಕೊಳ್ಳಿ. ಎಲ್ಲರೂ ಆದಷ್ಟು ನೀರು ಕುಡೀರಿ. ನಾವು ನೀರು ಕುಡಿದ್ರೆ ನಮ್ಗೆ ಯಾವುದೇ ಕಾಯಿಲೆ ಇದ್ದರೂ ಬೇಗ ಹೋಗುತ್ತೆ. ಇದಿಷ್ಟು ನಮ್ಮ ಅಕ್ಕನ ರಿಪೋರ್ಟ್ಗಳು. ಇದೆಲ್ಲ ಬ್ಲಡ್ ರಿಪೋರ್ಟದು. ನನಗೂ ಗೊತ್ತಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಕೆಲವರು ಅಯ್ಯೋ ಏನಪ್ಪ ಇವರೆಲ್ಲ ಬರೀ ಸುಳ್ಳು ಹೇಳ್ತಾರೆ ಅಂತ ಅನ್ಕೋಬಾರ್ದಲ್ಲ, ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ.
ನನ್ನ ನಿಮಿಷ ನೀವೇ ನೋಡಿದ್ರಲ್ವಾ ಇದಿಷ್ಟು ನಮ್ಮ ಅಕ್ಕನ ಸ್ಟೋರಿ. ಸಾರಿ, ಯಾರಿಗಾದರೂ ನಾನು ಹೇಳಿರೋದ್ರಿಂದ ಬೇಜಾರಾಗಿದ್ದರೆ ಇನ್ನೊಂದಾಗಿದ್ದರೆ ಸಾರಿ. ಥ್ಯಾಂಕ್ ಯು.